ನಾನಿವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆದಿದ್ದ ಕಾರಣ, ಈ ಮಾರ್ಚ್ 20ನೇ ತಾರೀಕು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ನಡೆದ ಒಂದಷ್ಟು ಘಟನೆಗಳು, ಅದರಲ್ಲಿ ಎಲ್ಲೋ ನ್ಯಾಯ ನನಗೆ ಸಂಪೂರ್ಣವಾಗಿ ಸಿಗುತ್ತಿಲ್ಲ ಅನ್ನೋ ಒಂದು ವಿಷಯ ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ, ಇದಕ್ಕೆ ನಾನೊಂದಷ್ಟು ನಿದರ್ಶನ ಅಥವಾ ಒಂದು ಎಕ್ಸಾಂಪಲ್ಸ್ನ ಫಸ್ಟ್ ಹೇಳ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ, ನೀವೇ ಸಾಕ್ಷಿಗಳಿದ್ದೀರಾ. ಆವತ್ತು ನನ್ನ ನಾಮಪತ್ರ ಸಲ್ಲಿಕೆ ನಂತರ ಒಂದು ಮೆರವಣಿಗೆ, ಒಂದು ಸಮಾವೇಶ ನಾವು ಮಾಡಿದ್ವಿ. ಆವತ್ತಿನ ದಿನ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕಡೆ ಪೂರ್ತಿ ಸಂಪೂರ್ಣವಾಗಿ ಪವರ್ ಕಟ್ ಮಾಡಿದ್ದಾರೆ. ಇದು ಬೇಕು ಅಂತ ಮಾಡಿದಾರಾ, ಯಾರು ಮಾಡಿದಾರೋ ಅದನ್ನು ನಾನು ನಿಮಗೆ ಬಿಡ್ತೀನಿ, ಜನಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ 25ನೇ ತಾರೀಕು ಜನತಾದಳದ ಅಭ್ಯರ್ಥಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಆವತ್ತಿನ ದಿನ ಅಧಿಕೃತವಾದ ಒಂದು ಲೆಟ್ರ್ SP ಅವ್ರ ಮೂಲಕ ಹೋಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಸ್ ಎನ್ಶ್ಯೂರ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇನ್ ಮಂಡ್ಯ ಬಿಕಾಸ್ ಆಫ್ ದಿಸ್ ಫೈಲಿಂಗ್ ಆಫ್ ನಾಮಿನೇಷನ್ ಬೈ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಒಂದು ಲೆಟರ್ನ ಅಧಿಕೃತವಾಗಿ ಕಳಿಸಿರ್ತಾರೆ. ಈ ಮ್ಯಾಟ್ರನ್ನ ನಾನು ಚುನಾವಣೆ ಅಧಿಕಾರಿ ಬೆಂಗಳೂರಲ್ಲಿ ಸಂಜೀವ್ ಕುಮಾರ್ ಅವರ ಹತ್ರ ನಾನು ಪ್ರಸ್ತಾಪ ಮಾಡಿದ್ದೆ. ಆಗ ಅವರು ಇದು ತುಂಬ ಶಾಕಿಂಗ್, ಇದು ಈ ರೀತಿಯ ಒಂದು ಲೆಟರ್ ಕಳಿಸೋಕ್ಕೆ ಅವ್ರಿಗೆ ಯಾವುದೇ ಒಂದು ಜ್ಯೂರಿಸ್ಡಿಕ್ಷನು ಅಧಿಕಾರ ಇಲ್ಲ. CM ಬಂದಾಗ್ಲೂ ಒಂದು ಕ್ಯಾಂಪೇನಿಗೆ ಬಂದಾಗ ಅವರು ಪೊಲಿಟಿಕಲ್ ಲೀಡರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ದಿಸ್ ಇಸ್ ಅ ಕೋಡ್ ಆಫ್ ಕಂಡಕ್ಟಲ್ಲಿ ಇದು ವೈಲೇಷನ್ ಅಂತಲೇ ನಾವು ತಗೊಂಡು ಇದನ್ನು ನಾನು ಆ್ಯಕ್ಷನ್ ಟೇಕಪ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅವರೇ ಹೇಳಿದರು. ಸೊ ಅಲ್ಲಿಂದ ನನಗೊಂದು ವಿಷಯ ಅರ್ಥ ಆಗ್ತಾ ಬಂತು. ಈ ಒಂದು ಸಣ್ಣ ವಿಷಯಕ್ಕೆ, ಅಂದರೆ ಒಂದು ಮೆರವಣಿಗೆ ವಿಷಯ ಅಥವಾ ನನ್ನ ಆ ಒಂದು ಸಮಾವೇಶದಲ್ಲಿ ಪವರ್ ಕಟ್ ಮಾಡಿಸಿ, ಅವರ ಸಮಾವೇಶದ ಟೈಮಲ್ಲಿ ಪವರ್ ಕಟ್ನ ಹೇಗೆ ಅವರು ಮ್ಯಾನಿಪ್ಯುಲೇಟ್ ಮಾಡಿದರು ಅನ್ನೋ ಒಂದು ವಿಷಯನ ನಾನು ಯೋಚನೆ ಮಾಡಿದಾಗ, ಇದು ಎಲ್ಲೋ ಹೋಗುತ್ತೆ, ಇದರಲ್ಲಿ ನಮಗೆ ಎಲ್ಲೋ ಅನ್ಯಾಯ ಆಗೋಕ್ಕೆ ಬೇಕಾದಷ್ಟು ಸಾಧ್ಯತೆಗಳಿವೆ ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾವು ಪ್ರತಿಯೊಂದು ವಿಷಯನ ಸ್ವಲ್ಪ ಸೂಕ್ಷ್ಮವಾಗಿ ಇದರಲ್ಲಿ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಟೀಮ್ ಏನಿದೆ ಅವರೂ ಅಡ್ವೈಸ್ ಕೊಟ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇದೊಂದು ಪ್ರೋಸೆಸ್ ಏನಾಗುತ್ತೆ. ಈ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ ಆದಮೇಲೆ ಸ್ಕ್ರೂಟಿನಿ ಅಂತ ಒಂದು ಮಾಡ್ತಾರೆ. ಆ ಸ್ಕ್ರೂಟಿನಿ ಟೈಮಲ್ಲಿ ಎನಿಬಡಿ ಕ್ಯಾನ್ ರೇಸ್ ಅನ್ ಅಬ್ಜೆಕ್ಷನ್. ಆ ಒಂದು ನಿಮ್ಮ ಅಫಿಡವಿಟಲ್ಲಿ, ನಿಮ್ಮ ಪೇಪರ್ಸಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಒಂದು ಡಿಸ್ಕ್ರಿಪೆನ್ಸಿ ಆರ್ ಎರರ್ ಇದ್ದಾಗ ದ ಅದರ್ ಕ್ಯಾಂಡಿಡೇಟ್ ಹ್ಯಾಸ್ ಅ ರೈಟ್. ಇದೊಂದು ಅಂದರೆ ಸಂವಿಧಾನದಲ್ಲಿ ಅವ್ರು ಕೊಟ್ಟಿರೋವಂಥ ರೈಟ್ ಇದು ನಾವೇನು ಒಂದು ಪೊಲಿಟಿಕಲ್ ಆ್ಯಕ್ಟು, ಪೊಲಿಟಿಕಲ್ ಸ್ಟಂಟ್ ಅಲ್ಲ, ಇದು ನಮಗಿರೋ ಒಂದು ರೈಟು. ಸೊ ಇದಕ್ಕೋಸ್ಕರ ನಮ್ಮ ಎಲೆಕ್ಷನ್ ಏಜೆಂಟ್ ಅಂತ ಇರ್ತಾರೆ, ಇವರು ಮದನ್ ಕುಮಾರ್ ಅಂತ ನನ್ನ ಎಲೆಕ್ಷನ್ ಏಜೆಂಟ್ ಆಗಿದ್ದಾರೆ. ಅವರು ಇನ್ಮುಂದೆ ಹೇಳ್ತಾರೆ ಆ ಸ್ಕ್ರೂಟಿನಿ ಟೈಮಲ್ಲಿ ಏನು ನಡೀತು, ಯಾವ ರೀತಿಯ ಒಂದು ಡಿಸ್ಕ್ರಿಪೆನ್ಸಿನ ಅವರು ಕಂಡು ಅವರು ಅಬ್ಜೆಕ್ಷನ್ ರೇಸ್ ಮಾಡಿದರು, ಅದಾದಮೇಲೆ ಏನೇನಾಯಿತು ಅನ್ನೋದು ಅವ್ರ ಮೂಲಕ ನೀವು ಹೇಳ್ಕೊಬೋದು.